ಸ್ಟಾರ್ಗಿರಿ ಬರುತ್ತೆ ಹೋಗುತ್ತೆ, ಆದ್ರೆ ಇಲ್ಲಿ ಬಂದಿರೋದು ಸ್ಯಾಂಡಲ್ವುಡ್ ಸಲ್ಗ. ದುನಿಯಾದಲ್ಲಿ ಹೆಂಗ್ ಬೇಕಾದ್ರೆ ಹೆಸರು ಮಾಡ್ತಾನೆ, ಆಕ್ಷನ್ ಮಾಡಕ್ಕೂ ರೆಡಿ, ಆಕ್ಷನ್ ಮಾಡ್ಸಕ್ಕೂ ರೆಡಿ. ಆಗಲ್ಲ ಜಿಬ್ರಾ, ಲ್ಯಾಂಡ್ ಲಾಟ್ ಬಾಬ್, ಬ್ಲಾಕ್ ಕೋಬ್ರಾ, ಪರವಾಗಿಲ್ಲ. ಅವ್ರ ಪಾತ್ರನೂ ಅಷ್ಟೇ. ಈಗ ಮಾಮೂಲಿ ಸಿನಿಮಾಗಳಲ್ಲಿ ನೋಡೋಕ್ಕಿಂತ ಇದ್ರಲ್ಲಿ ಅವ್ರದ್ದು ಸಖತ್ತಾಗಿದೆ. ಮತ್ತೆ ದುನಿಯಾ ವಿಜಯ್ ಸರ್ ಎಲ್ಲೋ ಒಂದ್ ಕಡೆ ಅವ್ರನ್ನ ಫಸ್ಟ್ ಮಂಗಳನೇ ಸಿನಿಮಾದಲ್ಲಿ ಹಾಕೊಂಡಿದ್ರೆ ಅವರು ಅಷ್ಟೇ, ಅವ್ರ ಆಕ್ಟಿಂಗ್ ಎಲ್ಲೋ ಅಷ್ಟೇ ಫಸ್ಟ್ನೇ ಮೂವಿ ಅಂತ ಅನ್ಸೋದಿಲ್ಲ. ಎಲ್ಲೋ ಒಂದ್ ಕಡೆ ನಾವು ರೀಲ್ ಅನ್ನೋಕ್ಕಿಂತ ರಿಯಲ್ ಆಗಿ ನೋಡ್ದಂಗೆ ಐತೆ. ಅಂದ್ರೆ ಆ ರೇಂಜ್ಗೆ ತಂದೆ ಮಗಳ ಒಂದು ಕಾಂಬಿನೇಷನ್ ಸೆಟ್ ಆಗಿದೆ. ಎಲ್ಲೋ ಒಂದ್ ಕಡೆ ಸರ್ ಕೆಲವೊಂದು ಸೀನ್ಸ್ ನೋಡ್ತಾ ಇದ್ರೆ ಆ ಫ್ಯಾಮಿಲಿ ಸೆಂಟಿಮೆಂಟ್ಸ್ ಹೆಂಗಿದೆ ಅಂತ ಕೇಳಿದ್ರೆ ಕಣ್ಣಲ್ಲಿ ನೀರು ಬರೋ ತರ ಇದೆ. ಸ್ಟಾರ್ ದುನಿಯಾ ವಿಜಯ್ ಅವ್ರ ಬಗ್ಗೆ ಒಂದು ಡೈಲಾಗ್ ಕೇಳದೆ ಹೋದ್ರೆ ನಮ್ಮ ಟ್ಯಾಲೆಂಟ್ಗೆ ಅವಮಾನ ಆಗುತ್ತೆ. ಲೈಫ್ ಹೇಳುತ್ತೆ ಬೀಳುತ್ತೆ, ಸ್ಟಾರ್ಗಿರಿ ಬರುತ್ತೆ ಹೋಗುತ್ತೆ, ಆದ್ರೆ ಇಲ್ಲಿ ಬಂದಿರೋದು ಸ್ಯಾಂಡಲ್ವುಡ್ ಸಲ್ಗ. ದುನಿಯಾದಲ್ಲಿ ಹೆಂಗ್ ಬೇಕಾದ್ರೆ ಹೆಸರು ಮಾಡ್ತಾನೆ, ಆಕ್ಷನ್ ಮಾಡಕ್ಕೂ ರೆಡಿ, ಆಕ್ಷನ್ ಮಾಡ್ಸಕ್ಕೂ ರೆಡಿ. ಆಗಲ್ಲ ಜಿಬ್ರಾ, ಲ್ಯಾಂಡ್ ಲಾಟ್ ಬಾಬ್, ಬ್ಲಾಕ್ ಕೋಬ್ರಾ, ಮಲ್ಲಿಗೆ ಹೂ ಮುಡ್ಕೊಂಬರು ರಚಿತರ ನೋಡಿದೆ, ಮಕ್ಕಿ ಇಟ್ಕೊಂಬಂದ್ರೆ ರಚಿತರ ನೋಡಿರಲಿಲ್ಲ. ಅವ್ರ ನಟನೆಯಲ್ಲಿ ನಯನತಾರ ಈ ಸಿನಿಮಾದಲ್ಲಿ ಆಕ್ಷನ್ ಮಾಡಿದ್ರೆ ಭಯಂಕರ. ಹಳ್ಳಿ ಪಾತ್ರದಲ್ಲಿ ಅವ್ರ ಆಕ್ಟಿಂಗ್ 100 ಸಾರು. ಇಂಡಸ್ಟ್ರಿಗೆ ಒಬ್ಬೇ ಲೇಡಿ ಸೂಪರ್ ಸ್ಟಾರ್ ಜೈ ರಚಿತಾ. ಸಿನಿಮಾದಲ್ಲಿ ನಾವು ಫಸ್ಟ್ ಹಾಫ್ ಈಗ ನೋಡಿದ್ವಿ, ನಮ್ಗೆ ಫಸ್ಟ್ ಹಾಫ್ ಅಂದ್ರೆ ಎಲ್ಲೂ ಅಷ್ಟೇ ಸಿನಿಮಾ ಬೋರ್ ಆಗೋದಿಲ್ಲ. ಕಾಟೇರ ಮತ್ತು ಕಾಂತಾರ ತರ ಒಂದು ಒಳ್ಳೆ ಜನಪರ ಆಗಿರ್ಬೋದು, ಮಂಡಿಗಾಗಿ ನಡೆಸಿರುವಂತ ಕತೆ ಸಖತ್ತಾಗಿದೆ, ಮಸ್ತಾಗಿದೆ. ವಿಜಯ್ ಸರ್ ಅಂತೂ ಫೈಟಿಂಗ್ ಹೊಡೆದ್ರೆ ಖರಾಬ್ ಚಿಂದಿ ಚಿತ್ರಣ ಒಳ್ಳೆ ಸಖತ್ ಹೊಡೆದವ್ರೆ ಸರ್. ಹಳ್ಳಿ ಸೌಡಿನ ಕತೆ. ಹೌದೌದು, ಹಳ್ಳಿ ಎಲ್ಲ ಒಂದ್ ಕಡೆ ಇತ್ತೀಚೆಗೆ ಈ ಮೊಬೈಲ್ಸ್ ಅದು ಇದು ಬಂದು ಏನಾಗ್ತಿದೆ, ಫ್ಯಾಷನ್ ಲೋಕದಲ್ಲಿ ಬಿದ್ದು ಜನಗಳು ಈ ಹಳ್ಳಿ ಕಲ್ಚರ್ನೆಲ್ಲ ಮರಿತಿದ್ರೆ. ಎಲ್ಲ ಈಗ ಕೋಲಾರದ ಲೊಕೇಶನ್ಸ್ ಏನಿದೆ, ಕೋಲಾರದ ಹಳ್ಳಿ ಪದಗಳು ಏನಿದೆ, ಮತ್ತೆ ಕೋಲಾರದ ಜನ ಯಾವ ರೀತಿ ಇರ್ತಾರೆ, ಆ ತರದ ಒಂದು ಕತೆ ಅಂತ ಹೇಳ್ಬೋದು. ಸಖತ್ ಮಾಡಿದ್ದಾರೆ ಸರ್, ಒಳ್ಳೆ ಸ್ಟೋರಿ ಸರ್. ಇದೆಲ್ಲ ನ್ಯೂಸ್ ಆಗ್ಬೇಕು. ನಮ್ ಬಾಸ್ ರಂಗೇಶ್ ನೋಡ್ಸಿರ್ತಾರೆ, ರಾಜಬಿ ಶೆಟ್ಟಿ ಅವ್ರನ್ನ ಇಷ್ಟು ದಿನ ನಾವು ಹೀರೋ ಇಲ್ಲೆಲ್ಲ ನೋಡ್ತಾ ಇದ್ವಿ. ಅವ್ರ ಮೈಯಲ್ಲಿ ನೋಡಿದ್ರೆ 0% ತೆಗೆದ್ರೆ, ಬಟ್ ವಿಲನ್ ಮಾಡಿದ್ರೆ ಸಾಕಾಗಿದೆ. ಒಬ್ರು ಮಾಡಿದ್ದಾರೆ ನೋಡಿ ರಾಕೇಶ್. ಪರವಾಗಿಲ್ಲ, ಅವ್ರ ಪಾತ್ರನೂ ಅಷ್ಟೇ. ಈಗ ಮಾಮೂಲಿ ಸಿನಿಮಾಗಳಲ್ಲಿ ನೋಡೋಕ್ಕಿಂತ ಇದ್ರಲ್ಲಿ ಅವ್ರದ್ದು ಸಖತ್ತಾಗಿದೆ. ಮತ್ತೆ ದುನಿಯಾ ವಿಜಯ್ ಸರ್ ಎಲ್ಲೋ ಒಂದ್ ಕಡೆ ಅವ್ರನ್ನ ಫಸ್ಟ್ ಮಂಗಳನೇ ಸಿನಿಮಾದಲ್ಲಿ ಹಾಕೊಂಡಿದ್ರೆ ಅವರು ಅಷ್ಟೇ, ಅವ್ರ ಆಕ್ಟಿಂಗ್ ಎಲ್ಲೋ ಅಷ್ಟೇ ಫಸ್ಟ್ನೇ ಮೂವಿ ಅಂತ ಅನ್ಸೋದಿಲ್ಲ. ಎಲ್ಲೋ ಒಂದ್ ಕಡೆ ನಾವು ರೀಲ್ ಅನ್ನೋಕ್ಕಿಂತ ರಿಯಲ್ ಆಗಿ ನೋಡ್ದಂಗೆ ಐತೆ. ಅಂದ್ರೆ ಆ ರೇಂಜ್ಗೆ ತಂದೆ ಮಗಳ ಒಂದು ಕಾಂಬಿನೇಷನ್ ಸೆಟ್ ಆಗಿದೆ. ಎಲ್ಲೋ ಒಂದ್ ಕಡೆ ಸರ್ ಕೆಲವೊಂದು ಸೀನ್ಸ್ ನೋಡ್ತಾ ಇದ್ರೆ ಆ ಫ್ಯಾಮಿಲಿ ಸೆಂಟಿಮೆಂಟ್ಸ್ ಹೆಂಗಿದೆ ಅಂತ ಕೇಳಿದ್ರೆ ಕಣ್ಣಲ್ಲಿ ನೀರು ಬರೋ ತರ ಇದೆ. ಅದು ಹೇಳ್ತಾ ಇಲ್ಲ, ತಂದೆ ಮಗಳ ಒಂದು ಸೆಂಟಿಮೆಂಟ್ಸ್ ಏನಿದೆ ನೋಡ್ತಾ ಇದ್ರೆ ಸರ್ ಕೆಲವೊಂದ್ ಕಡೆ ಸಿನಿಮಾದಲ್ಲಿ ಕಣ್ಣಲ್ಲಿ ನೀರು ಬರೋ ರೇಂಜ್ಗೆ ಆಕ್ಷನ್ ಮಾಡಿದ್ರೆ ಸರ್, ಸಕ್ಕತ್ತಾಗಿದೆ ಸರ್. ಬಸ್ ಇನ್ನೊಂದು ಹೇಳು.